ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಮಾಡುವ ಅನಂತ ವಂದನೆಗಳು. ನಿವೃತ್ತ ಕಮಿಷನರ್ ಕಸ್ತೂರಿ ರಂಗನ್ ದಂಪತಿಗಳ ಆಶೀರ್ವಾದದೊಂದಿಗೆ ಈ ಚಿತ್ರೀಕರಣವನ್ನು ಮಾಡಲಾಗಿದೆ. ಪೂರ್ತಿಯಾಗಿ ನೋಡಿ ಆನಂದಿಸಿ ಎಂದು ಪ್ರಾರ್ಥಿಸುತ್ತೇನೆ. ಎಚ್ ಎನ್ ಕೇಶವನ್ ಹುಲಿಕಲ್. ಆತ್ಮೀಯ ಬಂಧುಗಳಿಗೆ, ಆತ್ಮೀಯ ಸ್ನೇಹಿತರಿಗೆ ಎಚ್ ಎನ್ ಕೇಶವನ್ ಯೂಟ್ಯೂಬ್ ಚಾನಲ್ ನಿಂದ ಮಾಡುವ ಅನಂತ ನಮಸ್ಕಾರಗಳು. ಎಲ್ಲರೂ 29/4/2024 ಪಾರ್ಟ್ 1ರಿಂದ ಪಾರ್ಟ್ 9ರವರೆಗೆ ರಥೋತ್ಸವದ ಕಾರ್ಯಕ್ರಮವನ್ನು ಎಲ್ಲವನ್ನೂ ಹಾಕಿದ್ದೇವೆ. ತಾವೆಲ್ಲರೂ ನೋಡಿ ಆನಂದಪಟ್ಟಿದ್ದೀರಿ ಎಂದು ನಾವು ತಿಳಿದುಕೊಂಡಿದ್ದೇವೆ. ನೋಡಿದವರಿಗೆಲ್ಲ ಧನ್ಯವಾದಗಳು. ನೋಡದೇ ಇರುವವರು ಒಮ್ಮೆ ನೋಡಿ ಎಂದು ನಾವು ಕಳಕಳಿಯಾಗಿ ಪ್ರಾರ್ಥಿಸುತ್ತೇವೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ನಡೆದ ಬ್ರಹ್ಮೋತ್ಸವದ ಕಾರ್ಯಕ್ರಮ. ಬ್ರಹ್ಮೋತ್ಸವ ನಡೆದ ರಾತ್ರಿ ಶಯನೋತ್ಸವ ನಡೆಯಿತು. ಮತ್ತು 1/5/2024 ಬೆಳಗ್ಗೆ ಅಶ್ವವಾಹನೋತ್ಸವ, ಪದ್ಮಾವತಿ ಪ್ರಣಯ ಕಲಹ ಸಂಧಾನ ನಡೀತದೆ. ಇದಕ್ಕಿಂತ ಮುಂಚೆ ಸುಮಿತ್ರಾ ಸಂಪತ್ ಕುಮಾರನ್ ಮತ್ತು ನಮ್ಮ ವೈಯಾಳಿ ಕಾವಲ್ ವೆಂಕಟೇಶ್ ಅಯ್ಯಂಗಾರ್ ಅವರ ಸಮ್ಮುಖದಲ್ಲಿ ಭಾಗವತರೆಲ್ಲರೂ ಬೆಳಗ್ಗೆ 6:30ಕ್ಕೆ ಬಂದು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕಂ, ಉತ್ತಿಷ್ಠೋ ಉತ್ತಿಷ್ಠೋ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯ ಮಂಗಳಂ ಕುರುಂ ಎಂದು ಭಗವಂತನನ್ನು ಎಲ್ಲರೂ ಪ್ರಾರ್ಥನೆ ಮಾಡಿ ಹೇಳಿಸ್ತಾರೆ. ಅನಂತರ ಹೇಳಿಸಿದ ಮೇಲೆ ಅನಂತರ ಅವರು ತಮ್ಮ ನಿತ್ಯ ಅನುಸಂಧಾನ ಪಾರಾಯಣ ಮಾಡ್ತಾರೆ. ಇವರ ಜೊತೆಯಲ್ಲಿ ಗ್ರಾಮದಲ್ಲಿರ್ತಕ್ಕಂತಹ ಮಹಿಳೆಯರು, ಪುರುಷರು ಎಲ್ಲರೂ ಬಂದು ಆ ವೇದ ಪಾರಾಯಣವನ್ನು ಮಾಡಿ ಆ ಭಗವಂತನಿಗೆ ಪಾತ್ರರಾಗಿರ್ತಾರೆ. ಆನಂತರ ಅಶ್ವ ವಾಹನೋತ್ಸವವನ್ನು ಮೆರವಣಿಗೆ ಮೂಲಕ ಕರೆದುಕೊಂಡು ಭಗವಂತನನ್ನು ಒಂದು ರಾಜಬೀದಿಯಲ್ಲಿ ಒಂದು ಊರು ಸುತ್ತು ಮೆರವಣಿಗೆ ಬರ್ತಾರೆ. ಬಂದ ಮೇಲೆ ಈ ಮಕ್ಕಳರು ಕಳ್ಳವೇಷವನ್ನು ಹಾಕಿಕೊಂಡು ಎಲ್ಲವನ್ನೂ ಕುಳಿತಿರ್ತಾರೆ. ಆ ಮಕ್ಕಳ ವೇಷಭೂಷಣ ಹಾಕಿರ್ತಕ್ಕಂಥ ಸಮಯದಲ್ಲಿ ರಾಮಾನುಜಾಚಾರ್ಯರ ವಿಗ್ರಹವನ್ನು ಮೂಲಕ ಭಗವಂತ ಮೂಲಕ ಎಲ್ಲರೂ ಕರೆದುಕೊಂಡು ಮೆರವಣಿಗೆ ಬರುತ್ತಾರೆ. ಆಗ ಭಗವಂತ ಒಂದು ಜಾಗದಲ್ಲಿ ಹೋಗಿ ಕುಳಿತಿರ್ತಾನೆ. ಆಗ ಊರಿನ ಭಾಗವತರೆಲ್ಲರೂ ಹೋಗಿ ಭಗವಂತನನ್ನು ಕೊಂಡಾಡಿ, ನೀನು ಬರಬೇಕಪ್ಪ ದೇವಸ್ಥಾನಕ್ಕೆ ಭಗವಂತ, ಬಾ ನೀನು ಮನೆಗೆ ಬಾ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ದೇವರು ಬರ್ತಾರೆ. ಆ ಒಬ್ಬರೇ ದೇವರು ಹೋಗಿರ್ತಾರೆ, ಶ್ರೀನಿವಾಸರು. ಆವಾಗ ಏನಾಗ್ತದೆ, ಇಲ್ಲಿ ಇಲ್ಲಿ ಅಮ್ಮನವರು ದೇವಸ್ಥಾನದಲ್ಲಿ ಕಾಯ್ತಾ ಇರ್ತಾರೆ. ಏನು ಇವರು ಹೊರಟೋಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಕಾಯ್ತಾ ಕೂತಿರ್ತಾರೆ. ಅಂಥ ಸಂದರ್ಭದಲ್ಲಿ ಇನ್ನೇನು ಸ್ವಾಮಿಗಳು ದೇವಸ್ಥಾನ ಹತ್ರಕ್ಕೆ ಬರ್ತಾರೆ ಕುದುರೆ ಮೇಲೆ. ಆಗ ಬಾಗಿಲು ಹಾಕ್ಬಿಟ್ಟಿರ್ತಾರೆ ದೇವಸ್ಥಾನ. ಒಳಗಡೆ ಅಮ್ಮನವ್ರು ಕುಳಿತಿರ್ತಾರೆ, ಹೊರಗಡೆ ಸ್ವಾಮಿಗಳು ಕುದುರೆ ಮೇಲೆ ಕೂತ್ಕೊಂಡು ಕಾಯ್ತಾ ಕೂತಿರ್ತಾರೆ. ಬಾಗಿಲು ತೆಗಿ ಅಂತ ಹೇಳ್ತಾರೆ. ಅಂದರೆ ಹೊರಗಡೆಯಲ್ಲಿ ಇದ್ದವರ ಜೊತೆಯಲ್ಲಿ ಒಂದು ಸ್ವಲ್ಪ ಜನ ಇರ್ತಾರೆ, ಈ ಒಳಗಡೆ ಬಂದವರು ಸ್ವಲ್ಪ ಜನ ಇರ್ತಾರೆ. ಇವರು ಹೊರಗಡೆ ಹೋಗೋಕ್ಕಾಗಲ್ಲ, ಅವ್ರು ಒಳಗಡೆ ಹೋಗಿ ಬರೋಕ್ಕಾಗಲ್ಲ, ಬಾಗಿಲು ಹಾಕ್ಬಿಟ್ಟಿರುತ್ತೆ. ಆಗ ಅಮ್ಮನವರು ಬಹಳ ಬೇಜಾರಾಗಿ ಕೂತಿರ್ತಾರೆ. ಆಗ ಭಗವಂತನ ಕೇಳ್ತಾರೆ, ಯಾಕಪ್ಪ ನೀನು ಈ ಥರ ರಾತ್ರಿ ನೀನು ಹೊರಟೋಗ್ಬಿಟ್ಟಿದ್ದೆ, ನಮಗೆಲ್ಲ ಬಹಳ ಭಯ ಆಯಿತು, ನೀನು ಈ ಥರ ಮಾಡೋ ಸರಿನೇ ಅಂತ ಕೇಳ್ತಾರೆ. ಆಗ ಭಗವಂತ ಅದಕ್ಕೆ ಕೆಲವು ಕಾರಣಾಂತರಗಳನ್ನ ಹೇಳ್ತಾರೆ. ಆದರೂ ಅಮ್ಮನವರು ಒಪ್ಪೋದಿಲ್ಲ. ಎಷ್ಟೋ ಪ್ರಯತ್ನ ಮಾಡ್ತಾರೆ ಸ್ವಾಮಿಗಳು, ಇಲ್ಲ ನಾನು ಈ ಥರ ಅದಕ್ಕೆ ಹೋಗಿದ್ದೆ, ಈ ಥರ ಕಾರಣವಾಗಿತ್ತು ಅಂತ ಎಷ್ಟೋ ಸರಿ ಮಾಡಿದ್ರೂ ಇದಾಗೋದಿಲ್ಲ. ಆಗ ವಾಗ್ದಾನ ನಡೆಯುತ್ತೆ.
ಆಗ ಕೊನೆಗೆ ಅಮ್ಮನವರು ಸರಿ ಆಯಿತು, ನೀನು ಹೋಗಿದ್ದೀಯಾ ಅನ್ನೋದಕ್ಕೆ ಸಾಕ್ಷಿ ಯಾರು ಅಂತ ಕೇಳ್ತಾರೆ. ಆಗ ಅಲ್ಲಿ ಒಳಗಡೆ ಇರ್ತಕ್ಕಂಥ ಹೊರಗಡೆಯಲ್ಲಿರ್ತಕ್ಕಂಥವ್ರು ಹೇಳ್ತಾರೆ, ಇಂಥ ಊರ್ಲಿ ನಮ್ಮ ಗಣ್ಯವತಿಗಳು, ನಮಗೆ ಎಲ್ಲರಿಗೂ ತಿಳಿದು ಇರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ, ನಿನಗೂ ತಿಳಿದಿರ್ತಕ್ಕಂಥವ್ರು ಇದ್ದಾರೆ, ಅಂಥವ್ರನ್ನ ನಾನು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅಮ್ಮನವರು ಸರಿಪ್ಪ, ನೀನು ಇಷ್ಟೆಲ್ಲ ಹೇಳಿದ ಮೇಲೆ ನೀನು ಬರಲೇಬೇಕು ಒಳಕ್ಕೆ, ಬಾ ಆಯಿತು ಅಂತಂದ್ಬಿಟ್ಟು ಬಾಗಿಲು ತೆಗೆದು ಇದು ಮಾಡ್ತಾರೆ. ಆ ಸ್ವಾಮಿಗಳು ಒಳಗಡೆ, ಭಗವಂತ ಒಳಗಡೆ ದೇವಸ್ಥಾನದ ಬಾಗಿಲು ತೆಗೆದಾಗ ಆ ಒಳಗಡೆ ಬರಬೇಕಾದ್ರೆ ಇಲ್ಲಿರ್ತಾರಲ್ಲ ಮಹಿಳೆಯರೆಲ್ಲರೂ ಸೇರಿರ್ತಾರೆ. ಆ ಭಗವಂತ ಬಂದ ಅನ್ನೋ ಒಂದು ಖುಷಿಗೆ ಅಮ್ಮನವ್ರ ಜೊತೆಲೇ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಆ ಲಾಲಿ ಹಾಡನ್ನು ಹಾಡ್ತಾರೆ. ಆ ಲಾಲಿ ಹಾಡನ್ನು ಕೇಳಿ ಆನಂದಿಸಿ ಆ ಒಂದು ಸನ್ನಿವೇಶವನ್ನು ನೋಡೋದಕ್ಕೆ ಒಂದು ಅದ್ಭುತ. ಅಂಥ ಸನ್ನಿವೇಶನ ನಾವು ನೋಡೋಕ್ಕಾಗಲ್ಲ, ಯಾಕೆಂತಂದ್ರೆ ಹೋಗ್ತೀವಿ, ಕೈ ಮುಗಿತೀವಿ, ಬರ್ತಾ ಇರ್ತೀವಿ. ಆದರೆ ಅಲ್ಲಿದ್ದು ಆ ಕಿವಿಯಿಂದ ಕೇಳಿ, ಆ ಕಣ್ಣಿನಿಂದ ನೋಡಿ, ಆ ಮನಸ್ಸಿಗೆ ಬರ್ತಕ್ಕಂಥ ಹಿತ ಇದೆಯಲ್ಲ, ಆ ಹಿತ ಅದನ್ನ ಹೇಳೋಕ್ಕಾಗಲ್ಲ. ನೀವು ಸಹ ಯಾವಾಗಲಾರ ಪ್ರತಿ ವರ್ಷ ಯಾವ್ದಾರು ದೇವಸ್ಥಾನಕ್ಕೆ ಹೋದಾಗ ಈ ಥರ ನಡೆಯುತ್ತೆ ಪ್ರೋಗ್ರಾಮ್ ಅಂತಂದಾಗ 1 ಗಂಟೆ ಕಾಲ ಬಿಡು ಮಾಡಿಕೊಂಡು ಅಲ್ಲಿ ನೋಡ್ಕೊಂಡು ಬನ್ನಿ. ಅದರ ಆನಂದವೇ ಬೇರೆ. ನೀವು ಹೇಳ್ತೀರಿ, ಈ ನಾವು ಯೂಟ್ಯೂಬ್ ಹಾಕ್ತೀವಲ್ಲ, ಯೂಟ್ಯೂಬಲ್ಲಿ ಇದು ಏನು ಅಂತಂತದ್ದು ಏನು ಹಾಕಿದ್ದಾರೆ ಅಂತಂದರೆ, ಅಶ್ವವಾಹನೋತ್ಸವ ಪದ್ಮಾವತಿ ಪ್ರಣಯ ಕಲಹ ಸಂಧಾನ ಅಂತ ಹಾಕಿರ್ತೀವಿ. ಅದನ್ನ ಪೂರ್ಣವಾಗಿ ನೋಡಿ. ಆಮೇಲೆ ಮಧ್ಯಾಹ್ನ ಕರೆಕ್ಟಾಗಿ 12:30 1 ಗಂಟೆ ಅಷ್ಟೊತ್ತಿಗೆ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಜಲಕ್ರೀಡೋತ್ಸವ ಅಂತ ಅಂದ್ಬಿಟ್ಟು ಭಗವಂತನ ಆ ಕೆರೆ ಹತ್ರ ಕರ್ಕೊಂಡು ಹೋಗಿ ಅವರಿಗೆ ಅಭಿಷೇಕವನ್ನು ಮಾಡಿ, ಸ್ನಾನವನ್ನು ಮಾಡಿಸಿ, ಅಭಿಷೇಕ ಮಾಡಿಸಿ ಎಲ್ಲ ಮಾಡಿ, ಅಲ್ಲಿ ವಸಂತೋತ್ಸವ ಅಂತ ಮಧ್ಯಾಹ್ನ ಎಲ್ಲರಿಗೂ, ಅವತ್ತು ಊಟ ಇಲ್ಲ, ಅವತ್ತು ಮಧ್ಯಾಹ್ನ ಎಲ್ಲರಿಗೂ ಮೊಸರನ್ನು ಮತ್ತು ಪಾನಕವನ್ನು ಕೊಟ್ಟು ಎಲ್ಲರಿಗೂ ಕಳಿಸ್ತಾರೆ. ಪೂಜೆ ಮಾಡಿ ಭಗವಂತನಿಗೆ ಪ್ರಸಾದ ಅಂತ ಹೇಳಿ ಸಾವಿರಾರು ಜನ ಬಂದಿರ್ತಾರೆ, ಆನಂದ ಪಟ್ಟಿರ್ತಾರೆ. ಅದನ್ನು ನೀವು ಮನೇಲಿ ಯಾರು ಬಂದಿರಲ್ಲ, ಇವಾಗ ಭಾರಿ ಜನ ಇರ್ತಾರೆ, ಇವಾಗ ಸಾವಿರಾರು ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ನಮ್ಮ ಶ್ರೀ ವೈಷ್ಣವರಲ್ಲಿ, ಎಷ್ಟು ಜನ ಇದ್ದಾರೆ? ಅದರಲ್ಲಿ ಬರೋದೇ ಒಂದು 5,000 ಜನ, ಒಂದು 500 ಜನ, 1000 ಜನ ಅಲ್ವಾ? ಯಾರೂ ನೋಡೋಕ್ಕಾಗಲ್ಲ. ಪಾಪ ಅವರಿಗೆ ಈ ಒಂದು ರೂಪವಾಗಿ ಅವ್ರಿಗೆ ತಲುಪಲಿ. ನಿಮಗೆ ನಾವು ಹೇಳ್ತಕ್ಕಂಥ ವಿಷಯ ಸ್ವಲ್ಪ ದೊಡ್ಡದಾಗ್ಬೋದು, ಏನಪ್ಪ ಇಷ್ಟು ಉದ್ದ ಹೇಳ್ತಿದ್ದಾರಂತ, ಹಾಗಲ್ಲ. ಅವರಿಗೆ ಮನದಿಟ್ಟಾಗಬೇಕು. ಆ ಮನದಿಟ್ಟಾಗಬೇಕು ಅಂತಂತಂದರೆ ನಾವು ಅದನ್ನು ನಾವು ನೋಡಿ, ನಾವು ಅನುಭವಿಸಿ, ನಮಗೆ ಆನಂದ ಆದಮೇಲೆ ನಿಮ್ಗೆ ಹೇಳ್ತೀವಿ. ನಿಮಗೆ ಆನಂದ ಆದಮೇಲೆ ನೀವು ನೋಡಿ ಬೇರೆಯವ್ರಿಗೆ ನೀವು ಕಳಿಸಿ ಅಷ್ಟೇ. ಇನ್ನೇನು ಇದರಲ್ಲಿ ನೀವು ದುಡ್ಡು ಕೊಡೋ ಹಾಗಿಲ್ಲ, ನಾವೇನು ದುಡ್ಡು ತೊಗೊಳ್ಳೋ ಹಾಗಿಲ್ಲ. ನಿಮ್ಮದು ಒಂದು ಆನಂದ, ನಿಮಗೆ ಒಂದು ಸಂತೋಷ ಆಯ್ತಪ್ಪ ಅಂತಂದರೆ ಅದು ನಮಗೆ ಎಷ್ಟೋ ಕೊಟ್ಟ ಹಾಗೆ. ನಮಗೆ ಇನ್ನೂ ಕೆಲವು ಸಮಯಗಳಲ್ಲಿ ಹೋದಾಗ ಬೇರೆಯವರೆಲ್ಲ ತೆಗೀರಿ ಅಂತ ಹೇಳ್ತಾರೆ, ನಮಗೆ ತೆಗೆಯೋದಕ್ಕೆ ಒಂದು ಸಂಕೋಚ ಆಗುತ್ತೆ. ಯಾರೇನು ಅನ್ಕೋತಾರಪ್ಪ ನಾವು ವೀಡಿಯೋ ತೆಗಿಬೇಕಾದ್ರೆ ಅಂತ ನಮಗೆ ಸಂಕೋಚ ಆಗುತ್ತೆ. ಆದರೆ ಇಲ್ಲಿ ಕೆಲವರು ಹೇಳಿರ್ತಾರೆ, ಮುಖ್ಯ ವ್ಯಕ್ತಿಗಳು ಹೇಳಿರ್ತಾರೆ ನಮಗೆ ಬಂದು, ನೀವು ತೆಗೀರಿ ಹಾಕಿ ಅಂತ ಅಂದ್ಬಿಟ್ಟು. ಅದಕ್ಕೆಲ್ಲ ಇವತ್ತು ಕಾರಣ ಹುಲ್ಕಲ್ಲಿ ತೆಗೆಯೋದಕ್ಕೆ ಕಮಿಷನ್ ಕಸ್ತೂರಂಗನ್ ಅವ್ರ ದಂಪತಿಗಳೇ ಕಾರಣ. ಅವ್ರ ಪಾಪ ತೆಗೆದು ಹಾಕಿ ಎಲ್ಲರೂ ನೋಡಲಿ ಅಂತ ಅವ್ರು ಹೇಳಿದ್ದಕ್ಕೆ ನಾವು ಹಾಕಿರ್ತಾ ಇರೋದು, ಇನ್ಯಾವ ಉದ್ದೇಶನೂ ಅಲ್ಲ. ನೀವು ನೋಡಿ ಈ ಮಧ್ಯಾಹ್ನ ತನಕ ಆಗುತ್ತೆ. ಆಮೇಲೆ ಈ ಪೂರ್ಣ ಕಾರ್ಯಕ್ರಮವನ್ನು ಆನಂದಿಸಿ ಅಂತ ಇನ್ನೇನು ಹೇಳೋದು ನಾವು ನಿಮಗೆ ಅಂತ ಗೊತ್ತಾಗ್ತಾ ಇಲ್ಲ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಆಲ್ ದಿ ಬೆಸ್ಟ್ ಆಫ್ ಲಕ್ಸ್. ನೋಡಿ, ಆನಂದ ಪಡಿ, ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ನೋಡಬೇಕು ನಮ್ಮ ಮುಲ್ಕಲ್ಲಿ ಹೇಗೆ ನಡೀತು ಪ್ರೋಗ್ರಾಮು. ಆ ಪ್ರೋಗ್ರಾಮ್ ನಡೆಯೋದಕ್ಕಿಂತ ಇದೆಯಲ್ಲ, ನಡೆಯತಕ್ಕಂಥ ಕಾರ್ಯಕ್ರಮ ನಡೆಸ್ಕೊಡ್ತಾರಲ್ಲ, ಟೈಮ್ ಟು ಟೈಮ್, ಪರ್ಫೆಕ್ಟ್ ಟೈಮಿಗೆ ಇಂಥದ್ದೇ ಆಗಬೇಕು ಅಂತ ಅಲ್ಲಿ ಪ್ರೋಗ್ರಾಮ್ ಹೇಗೆ ಮಾಡಿದ್ದಾರೆ ಅಂತಂದರೆ, ನಾವು ದುಡ್ಡು ಕೊಡೋದು ದೊಡ್ಡದಲ್ಲ. ದೇವಸ್ಥಾನಕ್ಕೆ ಒಂದಿಷ್ಟು ಕೊಟ್ಬಿಡ್ತೀವಿ, ಕೈ ತೊಳ್ಕೊಂಡು ಬಂದ್ಬಿಡ್ತೀವಿ. ಆದರೆ ಅಲ್ಲಿ ನಿಂದಿರ್ತಕ್ಕಂಥ ಮುಖ್ಯಸ್ಥರಿದಾರಲ್ಲ, ಇವೆಲ್ಲ ಮಾಡ್ತಾರೆ ನೋಡಿ, ಅವರಿಗೆ ನಾವು ಪ್ರಾರ್ಥನೆ ಮಾಡಬೇಕು, ದೇವ್ರು ಇನ್ನೂ ಆಯುಸ್ಸು ಆರೋಗ್ಯ ಕೊಟ್ಟ ಚೆನ್ನಾಗಿ ಕಾಪಾಡಲಿಪ್ಪ ಅವ್ರನ್ನ. ಭಗವಂತನ ಅಷ್ಟೇ ಪ್ರಾರ್ಥನೆ ಮಾಡೋದು. ಪಾಪ ನಮ್ಮೂರಲ್ಲಿ ಎಲ್ಲ ಜನಗಳು ಸ್ವಯಂ ಪ್ರೇರಿತಾಗಿ ಬಂದು ಓಡಾಡಿದ್ದಾರೆ. ಅದು ನೋಡ್ಬಿಟ್ಟೆ ನನಗೆ ಭಾರಿ ಸಂತೋಷ ಆಯಿತು. ಎಲ್ಲರೂ ಮುಂದಿನ ವರ್ಷ ಬಂದರೆ
ವಾಲಂಟ್ರಿಯಾಗಿ ಮನೆಯಿಂದ ಹೊರಗೆ ಬನ್ನಿ, ಮನೆ ಒಳಗೆ ಕೂತ್ಕೋಬೇಡಿ ಬಿಸಿಲು ಅಂತ ಅಂದ್ಬಿಟ್ಟು. ಹೊರಗಡೆ ಬರಬೇಕು, ಇದೆಲ್ಲ ನೋಡಬೇಕು, ಆನಂದ ಪಡಬೇಕು. ಆಮೇಲೆ ನೋಡಿ ಅದರ ಆನಂದ ನಿಮಗಿನ್ನು ಇವತ್ತು ನೋಡಿದ ಆನಂದ 1 ವರ್ಷಗಳ ಕಾಲ ನಿಮಗೆ ತಲೆಯಲ್ಲಿ ನೆನಪಿರ್ತದೆ, ಮರೆಯೋಕ್ಕೆ ಸಾಧ್ಯವಿಲ್ಲ. ಇಂಥ ವಿಡಿಯೋ ನಿಮಗೆ ನೋಡೋಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನ ಖಂಡಿತವಾಗಿ ಎಲ್ಲರಿಗೂ ಕಳಿಸಿ, ಎಲ್ಲರಿಗೂ ಶೇರ್ ಮಾಡಿ. ಗೊತ್ತಾಯ್ತಾ? ವಂದನೆಗಳು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಬ್ರಹ್ಮೋತ್ಸವ ನಡೆದ ಸಂದರ್ಭ ಮತ್ತು ಎಲ್ಲ ಕಾರ್ಯಕ್ರಮ ಈ ವಿಡಿಯೋ ಮೂಲಕ ನೋಡಿ. ಫ್ರಮ್ HN ಕೇಶವನ್, ಹುಲಿಕಲ್. 29/4/2024 ವಿಜೃಂಭಣೆಯಿಂದ ರಾಜಬೀದಿಯಲ್ಲಿ ಮೆರವಣಿಗೆ, ಭಗವಂತನ ರಥೋತ್ಸವ ನಡೆಯಿತು. ಈ ಮೂಲಕ ನೋಡಿ ನೀವು ಆನಂದ ಪಡಿ ಎಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. HN ಕೇಶವನ್, ಹುಲಿಕಲ್. श्री स्वामी निश्चित जनप्रियदान श्रीये श्री वेंकटेश तव सुप्रभातम रविंदलोचने भवतु प्रसन्नमुखचन्द्रमण्डले विशङ्करेन्द्रवनिताविरक्षिते वृषशैलनाथदयिते दयानिधे सत्यादिसत्त्वविषयसमुपास्य सन्ध्याम् आपातसिन्धुकमलानि मनोहराणि आदाय पादयुगमर्चयितुं प्रपन्नाः शेषाभिषेकरविभो तव सुप्रभातम् दोषण्मुखवासवाद्याः त्रैविक्रमादिचरितं विबुधास्तुवन्ति भाषापतिपठतिवासरशुद्धिमारात् शेषाभिषेकरविभो तव सुप्रभातम्. அன்பட்டு நோக்கி அழைத்தும் கெடுத்தும் அனைவருக்கும் காட்டிட்டிலையே என்று கையை பிடித்து கரைவதனோடு என்னை ஆணவே கட்டிட்டிலையே உனக்கும் விளக்கொற்றேன் காதுவள்ளியில் தாரியாதாகில் தலை வந்திடும் என்று விட்டிட்டே என்று ದೇವರು ಹೊರಗಡೆ ಹೋಗಿರ್ತಾರೆ. ಪಂಚರಾತ್ರಾಗಮದಲ್ಲಿ ರಾತ್ರಿಯೇ ಮಾಡ್ತಾರೆ ಈ ಉತ್ಸವನ. ಆದರೆ ವೈಖಾಸ ಅಂದರೆ ಬೆಳಗ್ಗೆ ಮಾಡುವಂಥ ಸಂಪ್ರದಾಯ ಬೆಳೆಸ್ಕೊಂಡಿದ್ದೀವಿ. ಇಲ್ಲಿ ಕಲ್ಲಾವೇಶ ಅಂದರೆ ಉದ್ದೇಶ ಇಷ್ಟೇ. ನಮ್ಮ ತಿರುಮಂಗ ಆಳ್ವಾರು ತಾನು
ದೇವಸ್ಥಾನಗಳು ಕಟ್ಟಿಸೋದಕ್ಕೋಸ್ಕರ ದರೋಡೆ ಮಾಡ್ತಾರೆ. ಕಳ್ಳರಾಗಿರ್ತಾರೆ. ಕಳ್ಳರಾಗಿದ್ದಾಗ ದೇವರ ಪಾದದ ಸ್ಪರ್ಶದಿಂದ ಬಾಯಿನಲ್ಲಿ ಜ್ಞಾನ ಬರುತ್ತೆ. ಅಲ್ಲಿಂದ ಅವತ್ತು ಮಾಡ್ತಾರೆ. ಅಲ್ಲಿಂದ ದೇವಸ್ಥಾನ ಕಟ್ಟಿಸೋದಕ್ಕೋಸ್ಕರ ದುಡ್ಡನ್ನು ಮಾಡ್ತಾ ಇರ್ತಾರೆ. ಸಾಕಾಗದೇ ಇದ್ದಾಗ ದರೋಡೆ ಮಾಡಿಕೊಡ್ತಾ ಇರ್ತಾರೆ. ಆ ಥರ ಮಾಡಿದ್ರೆ ಇನ್ನು ರೂಪವಾಗಿ ಮಾಡಿರ್ತಾರೆ. ಇದನ್ನು ಆ ಸಾಂಕೇತಿಕವಾಗಿ ಇನ್ನು ಮಾಡಿದ್ದಾರೆ. சொல்கிறேன் அப்படி இருங்க. ಬಾರ ಈಗ ಆಮೇಲೆ ಅಲ್ಲಿ ಯಾರಾದ್ರೂ ಸಿಗ್ತಾರೆ ஆமாம்மா, ஓகே ஓகே. ನಿಟ್ಟಿರ್ಲಾದೆ ಮಂಗ್ಯಾಳ್ವಾರ ಸ್ವಾಮಿಯರಪ್ಪ ಇನ್ನು ಸಾಯಂಕಾಲ ನಾನು ಮಾಧವ ಬಂದಿದ್ದೀನಿ ಬಾಗದಿಗೆ ಅಮ್ಮ. ವಸಂತ ಋತುಗೆ ಹೇಳೋದ್ರಿಂದ ತಾವೇನು ವಸಂತ ಋತುವೆ ಅಂತ ಛತ್ರಿ. ನಾನು ವಸಂತ ಋತು ಅಲ್ಲ, ಚಕ್ರವನ್ನ ಹಿಡಿದಿರೋನು. ಕಿಂಕುಲ. ಹಾಗಾದ್ರೆ ನೀವು ಕುಂಬಾರ ಧರಣಿಧರ. ನಾನು ಕುಂಬಾರ ಅಲ್ಲ, ನನ್ನೇ ಭೂಮಿಯನ್ನೇ ಹೊತ್ತಿರುವಂತಹ ಜಗದಾಧಾರ. ಎರಡು ನಾಲ್ಗೆ ಉಳ್ಳವನು ತಾವು ಆದಿಶೇಷರೇ ಎಂದು ಅಮ್ಮನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾಹಂ ಘೋರಾಹ ಮರ್ದಿ. ಅಲ್ಲಮ್ಮ, ನಾನು ಆದಿಶೇಷ ಅಲ್ಲ, ಹಾವನ್ನೇ ಮರ್ದಿಸಿದವನು.
ಕಿಮ್ಮತ್ತ ಜಗಪತಿ ಹಾವನ್ನು ಮದಿಸುವ ಗರುಡನಿಗೆ ಇದ್ದ ಅಮ್ಮನವರು ಪ್ರಶ್ನಿಸುತ್ತಿದ್ದಾರೆ. ನಾನು ಹರಿ ಗಗಪತಿಯಾದೊಡೆ ಗಗನಕ್ಕೆ ಹಾರುತ್ತ ತರುಗಳ ಮೇಲಿರೋ ಪೋಗೈ ದೊಡ್ಡ ತರುಗಳ ಮೇಲಿರೋ ಪೋಗೈ ಕರುಣಿಮಣಿಯಕ್ಕೆ ಗಗಪತಿಯಲ್ಲವೇ ದೀನವತ್ಸಲ ಹರಿನಾನೇ ಬಮೆ ದೀನವತ್ಸಲ ಹರಿನಾನೇ ಬಾನರನಾದೊಡೆ ಯೋಚಿಸಲೇತಕ್ಕೆ ಕಾನನದೊಳಗಿರೋ ಪೋಗೈ ದೊಡ್ಡ ಕಾನನದೊಳಗಿರೋ ಪೋಗೈ ಕರುಣಿಮಣಿಯಕ್ಕೆ ಕಪೀಂದ್ರನಲ್ಲವೇ ಮಧುಮನಾವನು ನಾನೇ ಬಮೆ ಮಧುಮನಾವನು ಮಧುಮನಾಭನು ಆದರೆಯೋ ಪರಿರೂಪಗಳಾಗೆ ಸ್ವಾಮಿ ಪರಿರೂಪಗಳಾಗೆ ಸಂತಸ ಮಾಡುತ್ತ ಸರಸರಿ ಮಾಡುತ್ತ ಶೇಷಕಲ್ಪತಿ ಶಯನಗೈದರು ಆಗ ಶಯನಗೈದರು ಜಯ ಶ್ರೀ ಲಕ್ಷ್ಮೀ ನಮಸ್ತೆ ಮಮ್ಮಿ. ನೀವು ಸುಮಿತ್ರಾ ಮಮ್ಮಿಯವರು ಅಂತ ನಮಗೆ ತಿಳಿತು. ದೇವರು ಎಲ್ಲಿಗೆ ಹೋಗಿದ್ರು ಅಂತ ಹೇಳಿ, ನಿಮಗೆ ಭಾರಿ ಅನುಭವ ಇದೆ, ವಿಚಾರ ತಿಳಿದಿದ್ದೀರಿ, ಹೇಳಿ. ಅಲ್ಲ, ಇವಾಗ ಎಲ್ಲಿಗೆ ಹೋಗಿದ್ರು ದೇವರು? ಅಷ್ಟೇ ಹೇಳಿ, ದೇವ್ರು ಎಲ್ಲಿಗೆ ಹೋಗಿದ್ರು? ದೇವರು ಬೇಟೆ ಆಡಕ್ ಹೋಗಿದ್ರು. ದೇವರು ಬೇಟೆ ಆಡಕ್ ಹೋಗಿದ್ರು. ಆ ಬೇಟೆ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ತಾಯಿಯವರು ಕೋಪ ಮಾಡ್ಕೊಂಡಿದ್ದಾರೆ. ಕೋಪ ಮಾಡ್ಕೊಂಡು ಹೇಳ್ದೆ ಕೇಳದೆ ಎಲ್ಲ ಹೋಗ್ಬಿಟ್ರು ಅಂತ ಕೋಪ ಮಾಡ್ಕೊಂಡು ಬಾಗ್ಲ ಹಾಕೊಂಡಿದ್ರು. ಅವ್ರನ್ನ ಸಮಾಧಾನ ಮಾಡಿ ಬಾಗಿಲು ತೆಗ್ಸಿ ಈಗ ಲಾಲಿ ಆಡಕ್ಕೆ ಕಾಯ್ತಾ ನಿಂತಿದೀವಿ. ಇವಾಗ ಸ್ವಾಗತ ಮಾಡ್ತಾ ಇದ್ದೀರಿ ಸ್ವಾಮಿಗಳಿಗೆ. ಹೌದು, ಸ್ವಾಮಿಗೆ ಕೋಪ ಬಂದಿರೋದನ್ನ ಶಾಂತಿ ಮಾಡಿ ಅವರನ್ನ ಅಮ್ಮನವ್ರ ಜೊತೆ ಸೇರ್ಸಕ್ ನೋಡ್ತಾ ಇದ್ದೀವಿ. ನೀವೆಲ್ಲ ಇಷ್ಟು ಹೇಳಿದ್ದಕ್ಕೆ ಬಹಳ ಆನಂದವಾಯಿತು. ಹಾಗೆ ಹಾಗೆ
ಒಂಥರ ತಗೊಳ್ಳಿ ಮಧ್ಯದಲ್ಲಿ. ಅಷ್ಟಮಿಯಲ್ಲಿ ಅವತಾರ ಕೈದವಗೆಲಾರಿ ಇಷ್ಟದಿಂ ಕುಲಕ್ಕೆ ಬಂದ ಬಗೆಲಾರಿ ಕೆಟ್ಟವರ ಸೆರೆಗಳ ಬಿಡಿಸದ ಬಗೆಲಾರಿ ಸೃಷ್ಟಿಸಿದ ದುರ್ಗೆ ಶ್ರೀಕೃಷ್ಣಲಾರಿ ಅಭಯ ಅಲಂಕಾರ ನಾರಾಯಣ
नमः यज्ञमध्यमाभ्यां नमः ब्रह्माणामनामिकाभ्यां नमः देवेन्द्रं कनिष्ठिकाभ्यां नमः अकारमृतयेन्यस्य तं प्रणवेन वेष्टयित्वा ओममन्तरस्मिन् मे लोकान्तरविश्वमिदं जगत् ब्रह्मैव भूतानां ज्येष्ठं तेन कोऽर्हति स्पर्धितुं यथा देहे तथा बिम्बे न्यासकर्मसमाचरेत हृदयमात्मसूक्तं जप्त्वा ओमात्मा आत्मा परमान्तरात्मा मह्यन्तरात्मा यक्षातिरात्मा सतनो ओन्तरात्मा व्यावेशेष्ट विश्वगं सकलं विवर्ति योग्यत्व परमः पुराणः परो लोकानामजितोचितात्मन् भवते भवानिमः सुसूक्ष्मः सर्वेषामन्तरात्मा तस्तुष्टुष्टुषां जङ्गमो जङ्गमानां विभोर्विभूणाः विभवो अनामयमावः भक्तवत्सलमावः दक्षिणे चक्रमावः अम्बुजमावः काञ्चजन्यमावः शङ्खमावः सुदर्शनमावः आवाहित सुदर्शन चक्र समेत समेत ध्यायामि समर्पयामि आवाहयामि आसनं समर्पयामि दक्षिणे जलद्रभ्यो महाविष्णवे नमः गण्डूषं समर्पयामि श्रिये नमः गण्डूषं समर्पयामि हरिण्ये नमः गण्डूषं समर्पयामि ओम अतो ओ देवा अवन्तनो यतो विष्णुर्विचक्रमे पृथिव्याः सप्तदामभिः विष्णवे नमः मुखप्रक्षालनं समर्पयामि श्रिये नमः मुखप्रक्षालनं समर्पयामि हरिण्ये नमः मुखप्रक्षालनं समर्पयामि महाविष्णवे नमः धूपमाग्रापयामि श्रिये नमः हरिण्ये नमः धूपमाग्रापयामि दीपं दर्शयामि ओम तद्विष्णोः परमं पदगं सदा पश्यन्ति सूरयः दिवेव चक्षुरादतं तद्विप्रा आसो विपन्यवो जागृवां तस्मिन्धते विष्णोर्यत् परमं पदम् अस्थिरवन्दिके सहस्रशीर्षा पुरुषः सहस्राक्षः सहस्रपात् नभोमि विश्वतो वृत्वा अत्यतिष्ठद्दशाङ्गुलं पुरुष एवेदगं सर्वं यद्भूतं यच्च भव्यं पुरामृतस्वशेषाणः यन्नेनातिरोहति एतावानस्य महिमा अतो जायागश्च पूरुषः पादोऽस्य विश्वभूतानि पुरुषः पादोऽस्येहाभवात् पुनः ततो विश्वं गक्रामत् शासनानशने अपि तस्मात् विराजो जातोऽत्यरिचना पश्चाद्भूतो तेन देवाय पशोगश्चागश्चक्रे वायव्यान् आरण्यान् ग्राम्याश्चे तस्मात् सर्वभूतः सामानि जग्निरे छन्दागुंसि जग्निरे ओपन् ಮಾಡಿದಿರಾ तस्मादश्वा अजायन्त ये केचो भयादतः तावोह जग्निरे तस्मात् जाता अजावयः यत्पुरुषं व्यदधु कतिधां व्यकल्पयन् मुखं किमस्य कौ बाहुरूपादामुच्ये ब्राह्मणोऽस्य मुखमासीत् बाहुराजन्यकृतः ऊरू तदस्य वैश्यः चन्द्रमा मनसो जातः आसीदन्तरिक्षं शीर्षोऽद्यौ समवर्तत पद्भ्यां भूमिर्दिशश्रोत्रात् तथा लोकावम् अकल्पयन् वेदाहमेतं पुरुषं महान्तम् आदित्यवर्णं तमसस्तु आये सर्वाणि रूपाणि विचित्य धीरः नामानि कृत्वा विवदन्ति शास्त्रे ताराग्रस्ताद्यमुदा जहार
शक्रः प्रविद्वान् प्रदिशश्च तस्रः शमेनं विद्वान् अमृत इह भवति नान्यः पन्था अयनाय विद्यते यज्ञेन यज्ञमयजन्त देवाः तानि धर्माणि प्रथमानि आसन् ते हनाकं महिमानः सचन्ते यत्र पूर्वे साध्या सन्ति देवाः सम्भूतपृथिव्येन साच्च विश्वकर्मणः समवर्तते तस्य त्वष्टा विदधरूपमेति तत्पुरुषस्य विश्वमाजानमग्रे वेदाहमेतं पुरुषं महान्तम् आदित्यवर्णं तमसः परस्तात् तमेवं विद्वानमृत इह भवति नान्यः पन्था बहुधा विजायते तस्य धीराः परिजानन्ति योनिम् परीचीना फलमिच्छन्ति वेदसः यो देवेभ्य आतपति यो देवानां पुरोहितः पूर्वो यो देवेभ्यो जातः नमो रुचाय ब्राह्मणे ऋचं ब्राह्मं जनयन्तः देवा अग्रे तदब्रुवन् यस्त्वैवं ब्राह्मणो विद्यात् तस्य देवा सन्वशे ईश्चते लक्ष्मीश्च पत्न्यो नक्षत्राणि रूपम् इष्टं मनिषाण सर्वं मनिषाण विश्वजम्बुवम् विश्वतः परं नारायणं हरिं विश्वमेवेदं पुरुषस्तद्विश्वमुपजीवति पतिं विश्वस्यात्मेश्वरगं शाश्वतगं शिवमच्युतं नारायणं महाज्ञेयं विश्वात्मानं नारायणपरं ज्योतिरात्मा नारायणपरः यच्च किञ्चित् जगत्यस्मिन् दृश्यते श्रूयते विव अन्तर्बहिश्च तत्सर्वं व्याप्य नारायणस्थितः अनन्तमव्ययं कविगं समुद्रेन्दं विशशम्भुवं पद्मकोशप्रतीकाशकं हृदयं चाप्यतोमुखम् अधो निष्ट्यावितस्त्यान्तु नाभ्यामुपरि तिष्ठति हृदयं तद्विजानीयात् विश्वस्यायतनं महत् सन्ततगं शिराविस्तुलोकोशसन्निभं विश्वं तस्मिन् सर्वं प्रतिष्ठितं तस्य मध्ये महानद्भिर्विश्वार्चिर्विश्वतो मुखः सोऽग्रभुग्विभजन् तिष्ठन्नाहारमजरः कविः सन्तापयति स्वं देहमापादतलमस्तकं तस्य मध्ये महानस्ताविद्युल्लेखे भास्वरा नीवारशोकवत्तनुपमा मध्ये परमात्मा ब्रह्मा सत्यं परं ब्रह्मा पुरुषं कृष्णपिङ्गलं ऊर्ध्वरेतं विरूपाक्षं विश्वरूपाय वै नमः ॐ नारायणाय विद्महे वासुदेवाय धीमहि तन्नो विष्णुः प्रचोदयात् ॐ नारायणाय विद्महे वासुदेवाय धीमहि तन्नो विष्णुः प्रचोदयात् यानि प्रवोचम्य पार्थिवानि विमुमेरजागं श्रियोऽस्तभायदुत्तरगं सदस्थं विचक्रमाणस्त्रेभोरुगायो विष्णोरराटमसि विष्णो पृष्ठमसि विष्णो नमस्तेस्थो विष्णो सूरसि विष्णो ध्रुवमसि विष्णवे अश्यामरो यद्वदे गुरुक्रमस्य सहिबन्धुरिक्ता पदे परमे मद्वौत्सः प्रतद्विष्णुस्तवते वीर्याय मृगो न भीमकुचरो गिरिष्टाः यस्योरुषत्रिषु विक्रमणेषु अधिक्षयन्ति भुवनानि विश्वा परो मात्रया तनुवावृदाना न ते महित्वमन्वश्नुवन्ति उभेते विद्मरजसि पृथिव्या विष्णो देवत्वं परमस्य वित्से विचक्रमे शतर्चसम् ध्रुवासो अस्य कीरयोजनादः गुरुक्षितिगं सुजनिमाचकार विद्देवपृथिवीरेशयेतां विचक्रमे शतर्चसं महित्वा प्रविष्णुरस्तुतमसस्त्रीयान्तेशग्रह्यस्य सविरस्य नाम अतो देवावन्तुनो विचक्रमे सप्तदामभिः इदं विष्णुर्विचक्रमे त्रेदानि ददे पदं समोढमस्य भागं
विन्दते विष्णोर्यत्परमं पदं पर्याप्त्य अनन्तरायाय सर्वस्तोमोतिरात्र उत्तममहर्कोति सर्वस्यार्थे सर्वमेव तेनाप्नोति सर्वं चन्द्रां हृण्मयीं लक्ष्मीं जातवेद ज्वलन्तीं श्रियं लोके दिव्यां पद्मिनीं शरणमहं प्रपद्ये अलक्ष्मे तपसोऽधिजातो वनस्पतिस्तव वृक्षोत बिल्वः तस्य फलानि तपसानुदन्तु मायान्तरायाश्च बाह्या अलक्ष्मीः उभयतु मां देवसखकीर्तिश्च मणिनाथः प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षुत्रिभासामलां ज्येष्ठां लक्ष्मीर्नाशयाम्यहं तपोतिमसमृद्धिं च सर्वां निर्णुद मे गृहात् गन्धद्वारां दुरादर्श्यां नित्यपुष्टां करीषिणीम् ईश्वरीकं सर्वभूतानां त्वामिहोपह्वये श्रियं सकाममाकोतिं वाचः सत्यमशीमहि पशूनां रूपमन्धस्य मयि श्रीश्रयतां दिशः कर्तमेन प्रजाभूता मयि सम्भवत्मा श्रियं हासय मे कुले मातरं पद्ममालिनीम् आपसृजन्तु स्निग्धानि चित्कीतवसने गृहे निशदेवीं मातरं श्रियं हासय मे कुले आर्द्रां यष्कर्णीं यष्टिं पिङ्गलां पद्ममालिनीं आर्द्रां पुष्करिणीं पुष्टिं सुवर्णां हेममालिनीं रामपट्टसङ्ख्यातलेनपगामिनीं यस्यां पद्मप्रिये पद्मिनि पद्महस्ते पद्मालये पद्मदलायताक्षे विश्वप्रिये विष्णुमनोनुकूले तत्पादपद्ममयि सन्निधत्स्व श्रियैजा तस्या निर्याय श्रियमयोशनितृभ्यो ददातु दण्डोत्तम्बिते अमरावती तेजोवती संयमनी रक्षोवती सिन्धुमती गन्धवत्यलकावती यशोवती इति अष्टदेवपुरी विराजिते इंद्राग्नि यम निरृति वरुण वायु कुबेर ईशानाख्य अष्टलोकपालक परिपालिते लोकालोकाचलवलयिते अयोध्या मथुरा माया काशी कांची अवंतिका द्वारवती इत्यादि पुण्यपुरीभिः समधिष्ठिते स्वामी पुष्करिणी वन्नी पुष्करिणी अर्क पुष्करिणी कल्याणी इत्यादि मध्यमय पर्वोच्चरिता एवं गुण विशेषण विशिष्टायामस्यां शुभदितौ श्री भगवदाग्न्या श्रियपदेः पुरुषोत्तमस्य श्रीमदखिलाण्डकोटि ब्रह्माण्डनायकस्य श्री भूनीला समेतस्य श्री प्रसन्न वेंकटरमण स्वामिनः दिव्यालये संकल्पित नवान्निक महोत्सव महाविष्णुयागकर्मणि नवदिनध्वजारोहणदारभ्य अवरोहण पर्यन्तं कालोत्सव मध्ये ब्रह्मरथोत्सव कर्माङ्गभूतं मध्य नवमे हनि माध्याह्निक काले अस्मिन् तटाके स्वामिनः अवभृतोत्सवाख्यं कर्म करिष्यमाणः तदङ्गत्वेन महासंकल्प पूर्वक अवभृतोत्सवाख्यं कर्म करिष्ये महासंकल्प शान्ता शान्ता कामे शान्ता सुखं समयतु पृथिवी शान्तिरन्तरिक्षं शान्तिर्यौ शान्तिर्दिशान्तिरवान्तरदिशात् शान्तिरग्निशान्तिर्वायुश्शान्तिरादित्यश्शान्तिश्चन्द्रमा शान्तिर्नक्षत्राणि शान्तिरापश्शान्तिरोदयश्शान्तिर्गौ शान्तिरजाशान्तिरस्वशान्तिः पुरुषशान्तिर्ब्रह्म शान्तिर्ब्राह्मणशान्तिश्शान्तिरेव शान्ति शान्तिर्मे अस्तु शान्तिं करोमि शान्तिर्मे अस्तु शान्तिः
ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ಎನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಅಭಯ ಕರಪುಷ್ಪವನ್ನೆನ್ನ ಶಿರದಲ್ಲಿ ಮೂಡಿಸೋ ಕರಪುಷ್ಪವನ್ನೆನ್ನ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿಕೋ ಎನ್ನ ಹರಿ ಓಂ. ಇಡೋಲ್ಲ ನಾವು ಅಭಿ ಹಾಂ ಸರ್ ಶೇರ್ ಮಾಡೋಣ ಆಗುತ್ತೆ ಬಿನಾವ್ ಬಾ ನೀನು ಬಾ ನಾನೇನು ಕಳಿಸ್ಕೊಂಡು
ಮಾಮ ಇನ್ನೂ 2 ರೌಂಡ್ ವರಾಣಿಗ್ರಾ ಜಾಂಗ ವರಾಣಿಗ್ರಾ ಇನ್ನೂ 10 ನಿಮಿಷ భగవంతు కొంచెం తంపాగడు ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು.